ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನು ನಿಮ್ಮ ರಾಜೇಶ್ ನಾಯ್ಕ್ ಕರ್ಜೆ. ಕತ್ತಿ ಬೈಕಾಸುಕಿತ್ತಂದ್ರೆ ಕೂಡಲೇ ನಮಗೆ ಸಡನ್ನಾಗಿ ನೆನಪಾಪುದು ನಮ್ಮ ಹೆಬ್ರಿ ಸಂತಿಕಟ್ಟೆಯಲ್ಲಿಪ್ಪು ವಿಠಲಾಚಾರ್ಯ ಅಕ್ಕಸಾಲೆ. ನಮ್ಮನಿದು 2 ಕತ್ತಿ ಬೈಕಾಸ್ಕೊಂಡು ಬಪ್ಪ ಅಂತ ನಿನ್ನೆ ಸಂತಿಕಟ್ಟಿಗೆ ಹೋಗಿದ್ದೇನೆ. ವಿಠಲಾಚಾರ್ಗೆ ಆರೋಗ್ಯ ಸರಿ ಇಲ್ಲ ಅಂಬ್ರೆ, ಹಾಗಾಗಿ ಅವ್ರ ಮಗ ಅವ್ರ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಕಣಿ. ನಿಮ್ಮ ಹೆಸರು ಎಂತ ಇವ್ರೆ? ರಾಜೇಶ್ ಅಂತ ಹೇಳಿಯಾ? ಮುಂಚೆ ನಿಮ್ಮ ಅಪ್ಪಯ್ಯ ಮಾಡ್ತಿದ್ದೀರಲ್ಲ, ಅವ್ರ ಹೆಸರು ವಿಠಲಾಚಾರ್ ಅಲ್ಲ? ಅವ್ರು ಎಷ್ಟು ವರ್ಷದಿಂದ ಕತ್ತಿ ಎಲ್ಲ ಬಾಯಿ ಕಾಸ್ತಿದ್ದೀರಿ? ಸುಮಾರು ಒಂದು 20 ವರ್ಷಕ್ಕೆ ಶುರು ಮಾಡಿ. 20 ವರ್ಷಕ್ಕೆ ಶುರು ಮಾಡಿರಲ್ಲ? ಅಜಯ್ ನೊಟ್ಟಿ ಶುರು ಮಾಡದ? ಅಜಯನೇ ಹೇಳಿಕೊಟ್ಟದ? ನೀವು ಅವ್ರ ಕಡೆ ನಿಮ್ಮ ಅಪ್ಪನ ಕಡೆ ಕಲ್ತದಲ್ಲ? ಈಗ ಅವ್ರು ಎಷ್ಟು ಟೈಮ್ ಆಯ್ತು ಈಗ ಬಿಟ್ಟೆ? ಅವ್ರು ಬಿಟ್ಟು ಒಂದು 8 ವರ್ಷ ಆಯ್ತು. 8 ವರ್ಷ ಆಯ್ತಲ್ಲ? ಅಂದ್ರೆ ಹುಷಾರಿಲ್ಲದೆ ಬಿಟ್ಟದವ್ರು ಹೇಗೆ ಅಲ್ಲ? ಈಗ ಒಂದು ಕತ್ತಿ ಬಾಯಿ ಕಾಸೋದಕ್ಕೆ ಎಷ್ಟು ಹೇಗೆ ಈಗ ರೇಟ್? ಈಗ ಒಂದು 120 ರೂಪಾಯಿ. 120 ರೂಪಾಯಿ ಇತ್ತಲ್ಲ? ಮುಂಚೆ ಹೆಂಗಿದಿತ್ತು ರೇಟ್? 15 ರೂಪಾಯಿ ಅಲ್ಲಿಂದ ಶುರುವಾದ. 15 ರೂಪಾಯಿಂದ ಶುರುವಾದಲ್ಲ? ಈಗ ಒಂದು ಕತ್ತಿ ಬಾಯಿ ಕಾಸೋದಕ್ಕೆ 120 ರೂಪಾಯಿ. ಹಿಡಿ ಹಾಕೋದಕ್ಕೆ ಹೆಂಗೆ? ಹಿಡಿ ಹಾಕೋದಕ್ಕೂ ಅಷ್ಟೇ 120. ಹಿಡಿ ಹಾಕೋದಕ್ಕೂ ಅಷ್ಟೇ? ಎಲ್ಲ ಪ್ಲಾಸ್ಟಿಕ್ ಹಿಡಿಗಳು. ಈಗ ಎಲ್ಲ ಪ್ಲಾಸ್ಟಿಕ್ ಹಿಡಿಗಳು, ಮುಂಚೆ ಎಲ್ಲ ಮರದ ಹಿಡಿಗಳಲ್ಲ? ನೀವಂದ್ರೆ ಮರದ ಹಿಡಿ ಈಗ ಹಾಕಿ ಕೊಡ್ತೀರಿ? ಮರದ ಹಿಡಿ ಬೇಕಾರೆ ಹಾಕಿ ಕೊಡ್ತೀರಿ ಅಲ್ಲ? ಮುಂಚೆ ಇದ್ರಂಗೆ ತಿರ್ಸ್ತಿದ್ದೀರಿ. ಮುಂಚೆ ನಿಮ್ಮ ಅಪ್ಪ ಅದ್ರಲ್ಲೇ ತಿರ್ಸ್ತಿದ್ದಲ್ಲ? ಇಲ್ಲಿ ಗಾಳಿ ಬಪ್ಪುದಿತ್ತು. ಇಲ್ಲಿ ಗಾಳಿ ಬತ್ತಿದ್ದಿತ್ತು. ಬಂದವರೆಲ್ಲ ತಿರ್ಸುದೇ ಇದಿತ್ತು ಮೊದ್ಲು. ಮುಂಚೆ ಎಲ್ಲ ಕೈಯಲ್ಲಿ ತಿರ್ಸುದಿದ್ದಲ್ಲ? ಎಲ್ಲ ಬಂದವರೆಲ್ಲ ತಿರ್ಸಿ ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ? ಕಡೆಗೆ ಇದು ಬಂತು. ಅದ್ರ ಮೇಲೆ ಕರೆಂಟ್. ಅದು ಕೂಡ ಕೈಗೆ ಅರ್ಜೆಂಟ್ ಕರೆಂಟ್ ಹೋದ್ರೆ ಎಲ್ಲಾರೆ ಕರೆಂಟ್ ಹೋದ್ರೆ ತಿರ್ಸುದಲ್ಲ? ಇಲ್ಲಿ ಈಗ ಎಲ್ಲಿಂದೆಲ್ಲ ಬತ್ರಿ ಕತ್ತಿ ಎಲ್ಲ ಬಾಯಿ ಕಾಸುಕ್? ನಮ್ಗೆಲ್ಲ ಪೇತ್ರಿಂದೆಲ್ಲ ಬತ್ರ? ಪೇತ್ರಿ, ಈಚಿ, ಸಂತಿಗಟ್ಟೆ, ಕುರ್ಪಾಡಿ, ಗರ್ಜೆ ಇಲ್ಲಿ ಎಲ್ಲೂ ಮಾಡೋರಿಲ್ಲಲ್ಲ? ಅದೇ ಅದೇ ಅದೇ. ಈಗ ಮಸಿಯಲ್ಲಿ ಎಲ್ಲಿಂದ ತತ್ರಿ ನೀವು? ಈಗೆಲ್ಲ ಇಲ್ಲ ತಕೊಂಬುದು ಹಳ್ಳಿ ಮೇಲೆ ತಕೊಂಬದಲ್ಲ? ಅದು ಎಷ್ಟು ಕೆಜಿಗೆ? ಹೆಂಗ್ ಕೆಜಿ ಮೇಲೆ ತಕೊಂಬುದ? ಚೀಲಕ್ಕೆ 350-400 ರೂಪಾಯಿ. ಚೀಲಕ್ಕೆ 350-400 ರೂಪಾಯಿ ಇತ್ತಾ? ಈಗ ಇಲ್ಲಿ ಕತ್ತಿ ಎಲ್ಲ ಬೇಕಾದ್ರೆ ರೆಡಿ ಮಾಡಿ ಕೊಡ್ತೀರಿ ನೀವು? ರೆಡಿ ಮಾಡೋದು ಈಗ ಜನ ಎಲ್ಲ ಕಡಿಮೆ ಅಲ್ಲ? ರೆಡಿ ಮಾಡೋಕೆ ಬಾರಿ ಕಷ್ಟ ಆಗ್ತದೆ. ಅಂದ್ರೆ ಬಾಯಿ ಕಾಸುಕೆಲ್ಲ ಇದ್ರು ಬರ್ಲಕ್ಕ? ನೇಗಿಲ ಇಲ್ಲಿ ಅಥವಾ ಹಾರೆ ಇಲ್ಲಿ ಗರ್ಗಸ್ ಎಲ್ಲದಕ್ಕೂ ಗರ್ಗಸ್ಗೆಲ್ಲ ಹಾರ ಎಲ್ಲ ಹಾಕಿ ಕೊಡ್ತೀರಿ ಅಲ್ಲ? ಬಂದು ಕುತ್ಕೊಂಡ್ ಮಾಡ್ಕೊಂಡ್ ಹೋಗ್ಲಕ್ಕ ಅಲ್ಲ ದಿನ ತಗೊಂಡ? ಇದ್ರ ನೀವು ಅದೇ ದಿನ ಮಾಡಿ ಕೊಡ್ತೀರಿ? ಇಲ್ದಿರ ದಿನ ತಗೊಂಡ ಬೆಳಿಗ್ಗೆ ಬಂದ್ರೆ ಒಳ್ಳೇದು. ಸ್ವಲ್ಪ ಬೆಳಿಗ್ಗೆ ಬಂದ್ರೆ ಒಳ್ಳೇದಲ್ಲ? ಆಗಳಿಕ ವಿಠಲಾಚಾರ್ಯ ಎಲ್ಲ ಕೆಲಸಗಳನ್ನ ಮ್ಯಾನುವಲ್ ಆಯೇ ಮಾಡ್ತಾ ಇದ್ದೀರ. ಈಗ ಎಷ್ಟು ಮೆಷಿನರಿ ಇದ್ರೂ ಅಚ್ಚುಕಟ್ಟಾಗಿ ಮಾಡೋಕ್ಕಾಗ್ತಿಲ್ಲ ಅಂತ ಕಾಣಿ ಅವ್ರ ಮಗ. PUC ಮುಗಿಸ್ಕೊಂಡು ಸೀದಾ ಅಪ್ಪನೊಟ್ಟಿಗೆ ಕೆಲಸ ಕಲ್ತಿದ್ದಕ್ಕೆ ಜೀವನಕ್ಕೆ ಒಂದು ದಾರಿ ಆಯ್ತಂದ್ರು. ಏನೇ ಆಗಲಿ, ಇಂಥ ಕೆಲಸ ಕಾರ್ಯಗಳನ್ನ ಮುಖ್ಯ ವಾಹಿನಿಗೆ ತಪ್ಪುವುದೇ ನಮ್ಮ ಉದ್ದೇಶ.